What's up party people, welcome back to my another video. ಇವತ್ತು ನಾನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಸಮಾಧಿ ಹತ್ರ ಇದ್ದೀನಿ, ದೇವಸ್ಥಾನ ಹತ್ರ ಇದ್ದೀನಿ. ಬ್ರೋ, ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಬರ್ಡೇ ಸೆಲೆಬ್ರೇಷನ್ ತುಂಬಾನೇ ಜೋರ ನಡೀತಾ ಇದೆ. ಹಿಂದಿನ ದಿನ ಬಂದಿದ್ದೀನಿ, ಅಂದ್ರೆ ಭಾನುವಾರ ನಾನು ಇಲ್ಲಿ ಬಂದಿದ್ದೀನಿ. ಸೊ ಅವರ ಒಂದು ಸಮಾಧಿ ದೇವಸ್ಥಾನ ಹತ್ರ ಬಂದಿದ್ದೀನಿ. ಸೊ ಪ್ರಿಪ್ರೇಷನ್ ಹೇಗೆಲ್ಲ ನಡೀತಾ ಇದೆ, ನಾಳೆಗೆ ಏನೆಲ್ಲ ತಯಾರಿ ನಡೀತಾ ಇದೆ ಅಂತ ನಾನು ಈ ಒಂದು ಸಮಾಧಿ ಒಳಗಡೆ ಹೋಗಿ ಏನೆಲ್ಲ ರೆಡಿ ಆಗ್ತಾ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋ ಅಂತೂ ಸಖತ್ತಾಗಿರುತ್ತೆ, ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ. ಸೊ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾಳೆ ಬರ್ಡೇ ಇರೋದ್ರಿಂದ ಏನೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ನೋಡಿ. ಆಲ್ರೆಡಿ ಇಲ್ಲೆಲ್ಲ ಬ್ಯಾರಿಗೇಡ್ಸ್ ಎಲ್ಲ ಹಾಕಿದ್ದಾರೆ. ಸೊ ಅಲ್ಲೆಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಸಖತ್ತು ಜೋರಾಗಿದೆ. 50ನೇ ವರ್ಷದ ಬರ್ಡೇ ಅಂತ ಹೇಳಿದ್ರೆ ಹೆಂಗ್ ಜೋರ್ ಮಾಡ್ತಾರೆ. ನಾಳೆ ಅನ್ನಪ್ರಸಾದ ಇರುತ್ತೆ, ಆಮೇಲೆ ಬ್ಲಡ್ ಡೊನೇಷನ್ ಇರುತ್ತೆ, ಆಮೇಲೆ ಹೆಲ್ತ್ ಚೆಕಪ್ ಎಲ್ಲ ಇರುತ್ತೆ. ಸೊ ನಾಳೆ ನೀವು ಮಸ್ಟ್ ವಿಸಿಟ್ ಮಾಡಲೇಬೇಕು. ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಬರ್ಡೇ ನೀವು ಸೆಲೆಬ್ರೇಟ್ ಮಾಡೋದಕ್ಕೆ ಇಲ್ಲಿ ಬರಲೇಬೇಕು. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಇನ್ನ ಏನೇನು ಅಂದ್ರೆ ಸಮಾಧಿ ಹತ್ರ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ, ಹೇಗೆಲ್ಲ ರೆಡಿ ಮಾಡ್ತಾರೆ ಅಂತ ನಮಗೆ ತೋರಿಸ್ತೀನಿ. ನಾಳೆ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಅಷ್ಟು ಕ್ರೌಡ್ ಇರ್ತಾರೆ. ಲಾಸ್ಟ್ ಇಯರ್ ನಾನು ಬಂದಿದ್ದೆ, ಈ ಸರಿ ಬೇರೆ 50ನೇ ವರ್ಷದ ಹುಟ್ಟುಹಬ್ಬ. ಸೊ ಇಲ್ಲಿ ಇಷ್ಟ ನಿಂತ್ಕೊಂಡಿದ್ದೀನಿ ಅಲ್ವಾ. ಸೊ ಇಲ್ಲೆಲ್ಲ ನೋಡ್ತಾ ಇದ್ದೀರಾ ಎಷ್ಟು ಪ್ರಿಪ್ರೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ದೇವಸ್ಥಾನ ಕಟ್ಬಿಟ್ಟಿದ್ದಾರೆ ಆಲ್ರೆಡಿ. ನಾಳೆ ಬರ್ತ್ಡೇ ಇದ್ರು ಇವತ್ತು ಕೂಡ ಒಂದು ಸಮಾಧಿನ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡೋದಕ್ಕೆ ಬಂದಿದ್ದಾರೆ. ಬನ್ನಿ ಹತ್ರದಿಂದ ತೋರಿಸ್ತೀನಿ ನಾನು ನಿಮಗೆ. ನಾಳೆಗೂ ದೇವರಾಣೆಗೂ ಇಲ್ಲಿ ಕಾಲಿಡೋ ಜಾಗದಲ್ಲಿ ಅಷ್ಟು ಜನ ಇರ್ತಾರೆ. ಆಲ್ರೆಡಿ ದೇವಸ್ಥಾನದ ರೂಪದಲ್ಲಿ ಅದನ್ನ ಟೆಂಟ್ ಹಾಕಿ ಅಲ್ಲಿ ಎಲ್ಲ ಫ್ಲವರ್ ಡೆಕೋರೇಷನ್ ನಡೆಯುತ್ತೆ. ಡೆಕೋರೇಷನ್ ಫುಲ್ ನಡೆಯುತ್ತೆ. ಲೈಟಿಂಗ್ಸ್ ಎಲ್ಲ ಆಲ್ರೆಡಿ ಒಳಗಡೆ ಹಾಕಿದ್ದಾರೆ. ಸ್ಟಾಲ್ ಕೂಡ ಹಾಕಿದ್ದಾರೆ. ಲಾಸ್ಟ್ ಇಯರ್ ಸ್ಟಾಲ್ ಕೂಡ ಹಾಕಿರಲಿಲ್ಲ. ಇವಾಗ ಫುಲ್ ಪ್ರಿಪ್ರೇಷನ್. ಅಂದರೆ 50ನೇ ವರ್ಷ ಬರ್ಡೇ ಅಂದರೆ ಹೆಂಗಿರುತ್ತೆ ಹೇಳಿ. ಸೊ ನನಗೆ ತುಂಬ್ಕೊಳ್ಬೇಕಂದ್ರೆ ಇಲ್ಲಿಗೆ ಬರಲೇಬೇಕು. ಬನ್ನಿ ಹತ್ರದಿಂದ ತೋರಿಸ್ತೀನಿ. ರಾಜ್ಕುಮಾರ್ ಅವರ 50ನೇ ವರ್ಷದ ಬರ್ಡೇ ಇದೆ. ಸೊ ಏನ್ ಅನಿಸ್ತಾ ಇದೆ ನಿಮಗೆ? ಪ್ರಿಪರೇಷನ್ ಹೇಗಿದೆ? ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಚೆನ್ನಾಗಿ. ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದಾರೆ ಇವಾಗಲೇ. ಇನ್ನು ನಾಳೆ ತುಂಬಾ ಜನ, ಈಗಲೇ ಇಷ್ಟೊಂದು ಜನ ಬರ್ತಾ ಇದ್ದಾರೆ. ಸಂಡೇ ಇದೆ ಅಂತ ಹೇಳಿ ನಾಳೆ ಇನ್ನೂ ಜಾಸ್ತಿ ಜನ ಬರ್ತಾರೆ. ಆದ್ರೆ ಸರ್ ಇರ್ಬೇಕಾಗಿತ್ತು. ಹಾರಾಡೋ ಮೋಡವೆಂದು ರೆಕ್ಕೆಗಳ ಮುರಿದುಕೊಂಡು ಸರ್ ಇದ್ದಿದ್ರೆ ಇನ್ನೂ ಜೋರಾಗಿ ಇನ್ನೂ ಅವ್ರು ಇರೋದೇ ಬೇರೆ. ಇವಾಗ ಸಮಾಧಿಗೆ ಬಂದು ಮಾಡೋದೇ ಒಂಥರ ದುಃಖ ಅನಿಸುತ್ತೆ ನಮ್ಗೆ. ಅವ್ರು ಇದ್ದಿದ್ರೆ ನಮ್ಗೆ ಇನ್ನೂ ಖುಷಿ ಆಗಿರೋದು. ರಿಯಲ್ ಆಗಿ ಅವ್ರು ನೋಡ್ಬೇಕಂತ ಆಸೆ ಇತ್ತು, ಆದ್ರೆ ಆಗ್ಲಿಲ್ಲ. ಬಟ್ ಈಗ ಅವ್ರ ಸಮಾಧಿಗೆ ಬಂದು ನೋಡೋ ತರ ಆಗ್ಬಿಟ್ಟಿದೆ. ಆದ್ರೆ ಅವ್ರ ತರ ಇನ್ನೂ ಎಲ್ರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇನ್ನೂ ಚೆನ್ನಾಗಿ ಎಲ್ರು ಹೆಲ್ಪಿಂಗ್ ನೇಚರ್ ಇಟ್ಕೋಬೇಕು. ಎಲ್ರು ಅವ್ರ ತರ ಸಹಾಯ ಮಾಡಬೇಕು. ಅವ್ರ ದೇವರಾಗಿ ಇದ್ದಾರೆ. ಅವ್ರ ತರಾನೇ ಅವ್ರದ್ರಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಎಲ್ರು ಮಾಡ್ಬೇಕು ಅಂತ ಆಸೆ ನಮ್ಗೆ. ತುಂಬಾ ದುಃಖ ಆಗುತ್ತೆ, ಬೇಜಾರಾಗುತ್ತೆ. ಆದ್ರೆ ಇಷ್ಟೊಂದು ಅವ್ರ ದೇವರಾಗಿದ್ದಾರೆ, ಒಳ್ಳೆ ಕೆಲಸ ಮಾಡಿದಕ್ಕೆ ಬೇಗ ದೇವರು ಅವ್ರನ್ನ ಇಷ್ಟಪಟ್ಟು ಕರ್ಸ್ಕೊಂಡಿದ್ದಾನೆ ಅನ್ಸುತ್ತೆ. ದೊಡ್ಡತನದಲ್ಲಿ ನೀವೇ ದೊಡ್ಡವರು, ದೊಡ್ಡ ಮನೆ ದೊರೆಯೇ. ಆದ್ರೆ ಬಹಳ ಮಿಸ್ ಮಾಡ್ಕೊಂತೀವಿ ಸರ್ನ. ಮಿಸ್ ಯು ಸರ್. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ನಾಳೆ 50ನೇ ವರ್ಷದಲ್ವಾ. ಸೊ ಒಂದಿನ ಮುಂಚೆನೆ ಬಂದಿದ್ದಾರೆ. ನಾಳೆ ಬರೋ ಪ್ಲಾನಿಂಗ್ ಇದೆ ಇಲ್ಲ? ಸರಿ, ಬರ್ಬೇಕಾಗಿತ್ತು. ನಾಳೆ ಜಾಬ್ ಹೋಗ್ತೀವಲ್ಲ, ಟೈಮ್ ಇರಲ್ಲ, ರಜೆ ಇಲ್ಲ ಅಂತ ಅದಕ್ಕೋಸ್ಕರ ಒಂದ್ ದಿವಸ ಮುಂಚೆನೆ ಬಂದು ವಿಸಿಟ್ ಮಾಡ್ತಾ ಇದೀವಿ ಸರ್. ಅದೇ ತರಾನೇ ಎಲ್ರು ಇವತ್ತೇ ಬರ್ತಾ ಇದಾರೆ ತುಂಬಾ ಜನ. ನಾಳೆ ಕ್ರೌಡ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಬರಕ್ ಆಗಲ್ಲ ಅಂತ ಹೇಳಿ ಕೆಲವೊಬ್ರು ಇವತ್ತೇ ಬರ್ತಾ ಇದ್ದಾರೆ ತುಂಬಾ. ಆದ್ರೆ ರೇರ್ ಆಗಿ ನೋಡ್ತಾ ಇದೀವಿ ಈ ತರ ನಾವು. ಅವ್ರ ತಂದೆ ಇದಾದಾಗೂ ಅಷ್ಟೊಂದು ಇದಾಗಿರ್ಲಿಲ್ಲ, ಅವ್ರ ತಾಯಿ ಇದಾಗ. ಆದ್ರೆ ಅವರು ನಿಜವಾಗ್ಲೂ ದೇವರೇ ಎಲ್ಲರ ಪಾಲಿಗೆ. ನಮ್ಗೆ ದೇವರೇ ಮಿಸ್ ಅಂದ್ರೆ ತುಂಬಾ ಸರ್. ಯಾರಿಗೂ ಮನೆ ಮೆಂಬರ್ಸ್ಗೂ ಅಷ್ಟು ಮಿಸ್ ಮಾಡ್ಕೊಂತವೇ ಇಲ್ಲ. ಪುನೀತ್ ಸರ್ನ ಅಷ್ಟು ಮಿಸ್ ಮಾಡ್ಕೊಂತ ಇದೀವಿ ಸರ್. ಇನ್ನೊಂದ್ಸರಿ ಅಪ್ಪು ಸರ್ಗೆ ಬರ್ಡೇ ಸರ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ದೇವ್ರು 100 ಕಾಲ ಈಗಲೇ ಅವ್ರ ಥರಾನೇ ಎಲ್ಲರೂ ರೂಢಿಸ್ಕೊಳ್ಳಿ. ಎಲ್ಲರೂ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಎಲ್ಲರಿಗೂ ಅಂತ ಆಸೆ ಪಡ್ತೀನಿ. ಧನ್ಯವಾದ ಸರ್. ಧನ್ಯವಾದ.
ಸರ್ ನಮಸ್ಕಾರ. ಹಾ ಸರ್. ನಂಬೋದ್ ಯಾರನ್ನ ಶಾರ್ಟ್ ಫಿಲಮ್ ಸರ್? ಹೌದು ಸರ್. ತುಂಬಾ ಖುಷಿ ಆಯ್ತು ನಿಮ್ಮ ಶಾರ್ಟ್ ಫಿಲಮ್ ಪೋಸ್ಟರ್ ನೋಡಿ. ಹೇಳಿ ಸರ್. ಸರ್ ಈಗ ಇದು ಹೆಂಗಂದ್ರೆ ಈಗಿನ ಜನರೇಷನ್ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋದು ಎಲ್ಲ ಮೆಸೇಜಸ್ ಇದೆ ಸರ್ ಇದರಲ್ಲಿ. ಇದು ಶೂಟ್ ಮಾಡಿ ಇಲ್ಲ ಅಂದ್ರೆ ಒಂದು 10 ತಿಂಗಳಾಯ್ತು. ಅಪ್ಪು ಸರ್ ಬರ್ಡೇ ದಿನಾನೇ ರಿಲೀಸ್ ಮಾಡೋಣ ಅಂತ ಇವತ್ತಿನವರೆಗೂ. ಹಾ ಸರ್, ಅಪ್ಪು ಸರ್ ಫ್ಯಾನ್ ನಾವು. ಹೋಗಿ ನೋಡಿ, ಪ್ರವೀಣ T108 ಅಂತ ಚಾನೆಲ್ ನೇಮು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಅಪ್ಪು ಸರ್ ಅವರ 50ನೇ ವರ್ಷದ ಬರ್ಡೇ ಇದೆ, ಅವತ್ತಿಂದ ನಿಮ್ಮ ಒಂದು ಶಾರ್ಟ್ ಫಿಲಮ್ ರಿಲೀಸ್ ಮಾಡ್ತಾರೆ. ಅಪ್ಪು ಸರ್ ಬಗ್ಗೆ ಒಂದೆರಡು ಮಾತು ಸರ್. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಾವು ದೇವ್ರನ್ನ ನೋಡಿಲ್ಲ, ಇವ್ರನಲ್ಲಿ ಕಾಣ್ತಾ ಇದ್ದೀವಿ. ಹೌದು ಸರ್. ಯಾಕಂದ್ರೆ ಎಲ್ರಿಗೂ ಹೆಲ್ಪಿಂಗ್ ನೇಚರ್ ಮಾಡೋದಾಗ್ಲಿ, ಎಲ್ಲ ತರದ್ದು ಅದು ಬೇರೆನೆ ಬಿಡಿ ಸರ್. ಏನು ಮಾತೇ ಬರಲ್ಲ ಸರ್. ಹೌದು ಸರ್. ಅದಕ್ಕೆ ಇವಾಗ 10 ತಿಂಗಳಾದ್ರೂ ನಾವ್ ಅಲ್ಲಿ ರಿಲೀಸ್ ಮಾಡಿಲ್ಲ, ಇಲ್ಲಿವರೆಗೂ ವೇಟ್ ಮಾಡ್ತಾ ಇದೀವಿ ಸರ್. ಅವ್ರ ಬರ್ಡೇ ದಿನಾನೇ ರಿಲೀಸ್ ಮಾಡೋಣ ಅಂತ ವೇಟ್ ಮಾಡಿ. ಸೊ ನಾಳೆ ಏನೇನ್ ಪ್ಲಾನಿಂಗ್ ಇದೆ? ಇದೊಂದು ಶಾರ್ಟ್ ಫಿಲ್ಮ್ ರಿಲೀಸ್ ಆದ್ಮೇಲೆ ಸರ್ ಹತ್ರ ಬಂದು ಪೂಜೆ ಮಾಡಿಸ್ಕೊಂಡೆಲ್ಲ ಆಶೀರ್ವಾದ ತಗೊಂಡು ರಿಲೀಸ್ ಮಾಡೋಣ ಅಂತ ಪ್ಲಾನ್ ಇದೆ ಸರ್. ಥ್ಯಾಂಕ್ ಯು ಸರ್. ನಾವು ಬೇರೆ ದೇವಸ್ಥಾನಕ್ಕೆ ಎಲ್ಲೂ ಹೋಗಿಲ್ಲ, ಈ ದೇವಸ್ಥಾನ ಅಪ್ಪು ಸರ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಓಕೆ ಸರ್. ನಿಮ್ಮ ಶಾರ್ಟ್ ಫಿಲ್ಮ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಒನ್ಸ್ ಅಗೇನ್ ನಮ್ಮ ಕಡೆಯಿಂದ ಮತ್ತು ನಿಮ್ಮ ಕಡೆಯಿಂದ ಅಪ್ಪು ಸರ್ ಅವರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಸರ್, ನಾನು ಹುಟ್ಟಾಗಿಂದ ಪುನೀತ್ ಅಭಿಮಾನಿನೇ. ಸಣ್ಣವರಿದ್ದಾಗಿಂದ ಅವ್ರ ಸಿನಿಮಾ ನೋಡ್ಕೊಂಡ್ ಬಂದಿದ್ದೀನಿ. ಅವ್ರ ಬಾಲ್ ನಟನಾಗಿದ್ದಾಗ ಬೆಟ್ಟದ ಹೂವು, ಭಕ್ತ ಪ್ರಹ್ಲಾದ, ಆ ಸಿನಿಮಾ ನಟನೆ ನೋಡ್ಕೊಂಡು ಅವ್ರ ಫ್ಯಾನ್ ಆಗಿರೋದು ನಾನು. ಅದಾದ್ಮೇಲೆ ದೊಡ್ಡವನಾಗ್ತಾ ಆಗ್ತಾ ಅವ್ರ ಮಾನವೀಯತೆ, ಅವರ ಸರಳತೆ, ಅವ್ರ ವಿಧೇಯತೆ, ಅವ್ರ ಆಕ್ಟಿಂಗ್ ಅಂತೂ ನಾವು ಫುಲ್ ಫ್ಯಾನ್ ಆಗಿರೋದು. ಅವ್ರು ತೀರೋದ್ಮೇಲೆ ಅವ್ರು ಮಾಡಿರೋ ದಾನ ಧರ್ಮ, ಅವ್ರ ಸಿನಿಮಾದ ಸ್ಟೈಲು ಅದೆಲ್ಲ ನೋಡ್ಕೊಂಡು ಇನ್ನೂ ತುಂಬಾ ಅವ್ನ ದೊಡ್ಡ ಅಭಿಮಾನಿಯಾಗಿ ಪ್ರತಿ ವರ್ಷ ನಾನು ಅವ್ರ ಬರ್ತಡೇ ದಿನ, ಅವ್ರ ಹಿಂದಿನ ದಿನ ಯಾವಾಗ ಬೆಂಗಳೂರಿಗೆ ಬರ್ತೀನಿ ಅವಾಗೆಲ್ಲ ಬಂದು ಅವರ ಪುಣ್ಯಸ್ಮರಣೆ, ಅವ್ರ ಒಂದು ಇದನ್ನ ನೋಡ್ಕೊಂಡು ಹೋಗೋದಕ್ಕೆ ಬಂದೇ ಬರ್ತೀನಿ. ಮಲ್ಲಿಕಾರ್ಜುನ್ ಎಕ್ಲಾಸ್ಪುರ ಅಂತ ಸರ್. ಹುಬ್ಳಿಯಿಂದ ಬಂದೀವಿ. ಹುಬ್ಳಿಯಲ್ಲಿ ನಮ್ದು ಖಾನಾವಳಿ ಇದೆ. ಪೂರ್ 50ನೇ ಬರ್ತ್ಡೇಕ್ಕೆ ಬಂದು ಬೇಕಾಗುವ ಅಂತ ಬಂದಿವಿ ಸರ್. ಇದ್ದಾಗಂತೂ ನೋಡಕ್ ಆಗಲ್ಲ, ಈಗ ಅದು ಬಂದು ನೋಡೋಣ ಅಂತ. ಅಪ್ಪು ಗುರು ಹಿರಿಯರಿಗೆ ಕೊಡ್ತಿದ್ದ ವಿನಯ ನೋಡಿ ನಮ್ಗೆ ಭಾಳ ಇದು ಅನ್ಸುತ್ತೆ. ಅಂತ ದೊಡ್ಡ ವ್ಯಕ್ತಿ ಆಗಿದ್ರು ಒಳ್ಳೆ ಸಾಮಾನ್ಯ ಜನರ ಕೂಡ ಬೆರೀತಿದ್ದ ಸರ್. ಒಳ್ಳೆ ಗುಣ ಇತ್ತು. ಇಷ್ಟು ಬೇಗ ಕಳ್ಕೊಂಡಿದ್ದು ನಮ್ಗೆ ದುಃಖ ಅನ್ಸುತ್ತೆ. ದುಃಖ ಅಂತ ಬೇಜಾರು. ಖುಷಿ ಪಡ್ತೀವಿ. ಇನ್ನೂ ಪಿಕ್ಚರ್ ನೋಡ್ಬೇಕಂದ್ರೆ ಆಸೆ ಭಾಳ ಇತ್ತು. ಪ್ರತಿಯೊಂದು ಪಿಕ್ಚರ್ ಎಲ್ಲ ನೋಡಿದ್ವಿ, ಎಲ್ಲ ಪಿಕ್ಚರ್ ನೋಡಿದ್ವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡ್ತಾ ಇದಾರಲ್ವಾ, ಇಲ್ಲಿ ಲಾಸ್ಟ್ ಇಯರ್ ಹೇಳ್ದಂಗೆ ಇಲ್ಲಿ ಟೆಂಟ್ಗಳೆಲ್ಲ ಒಂದು ಹಾಕಿರಲಿಲ್ಲ. ಬಟ್ ಇವಾಗ ಸಪ್ರೇಟ್ ಪ್ಲಾನ್ ಮಾಡ್ಕೊಂಡು ಟೆಂಟ್ಗಳನ್ನೆಲ್ಲ ಹಾಕೊಂಡು ಅವ್ರವ್ರಿಗೆ ಸ್ಲಾಟ್ಗಳನ್ನ ಅಲಾಟ್ ಮಾಡಿದ್ದಾರೆ. ಸೊ ಪ್ಲಾನಿಂಗ್ ಅಂತೂ ಸಖತ್ತಾಗಿದೆ ಆ್ಯಂಡ್ ಸೆಲೆಬ್ರೇಷನ್ ಅಂತೂ ಅಲ್ಟಿಮೇಟ್ ಆಗಿದೆ. 50ನೇ ವರ್ಷದ ಬರ್ಡೇ ಅಂದರೆ ಹೆಂಗಿರುತ್ತೆ ಹೇಳಿ, ಸಖತ್ತು ಜೋರಿದೆ. ಸೊ ನಾಳೆ ನೀವು ಈ ಒಂದು ಸೆಲೆಬ್ರೇಷನ್ಗೆ, ಈ ಒಂದು ಹಬ್ಬಕ್ಕೆ ನೀವು ಬರಲೇಬೇಕು. ಬನ್ನಿ, ಮುಂದೆ ಹೋಗ್ತಾ ತೋರಿಸ್ತಾ ಹೋಗ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲ ಇಲ್ಲೆಲ್ಲ ಇರಲಿಲ್ಲ. ಸೊ ಇಲ್ಲೆಲ್ಲ ವೆಹಿಕಲ್ ಎಲ್ಲ ಅಲೋ ಮಾಡೋದೇ ಇಲ್ಲ ಫಸ್ಟ್ ಆಫ್ ಆಲ್. ಸೊ ಎಲ್ಲ ಜನಗಳ ಒಂದು ಅಭಿಮಾನಿಗಳ ಒಂದು ಸೆಲೆಬ್ರೇಷನ್ನೇ ಇರುತ್ತೆ. ಬ್ಲಡ್ ಡೊನೇಷನ್ ಆಗಿರ್ಬೋದು, ಇಲ್ಲ ಫುಡ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಹೆಲ್ತ್ ಚೆಕಪ್ ಆಗಿರ್ಬೋದು, ಒಳ್ಳೆ ಕೆಲಸ ಏನಂದಿದೆಯೋ ಅಲ್ಲಿ ಪ್ರತಿಯೊಂದು ನಾಳೆ ಇಲ್ಲಿ ನಡೆಯುತ್ತೆ. ಅಪ್ಪು ಸರ್ ಅವರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್ ಅಂತ ಹೇಳ್ತಾ, ಸೊ ನೀವು ದಯವಿಟ್ಟು ನಾಳೆ ಈ ಒಂದು ಜಾಗಕ್ಕೆ ಬಂದು ಅಪ್ಪು ಅವರ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ, ಸೊ ಮತ್ತೆ ಬೇರೆ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.